ಹಾಯ್ ಗಾಯ್ಸ್, ಇವತ್ತು ಹೆಲ್ದಿ ಚಾಟ್ ಮಾಡೋಣ. ಇದಕ್ಕೆ ಬೇಕಾಗಿರೋದು ಮೊಳಕೆ ಕಟ್ಟಿದ್ದು ಹೆಸರು ಕಾಳು, ಆಮೇಲೆ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ, ಅದು ಕಡಲೆಕಾಳು ಬೀಜ, ಬಿಸಿಬೇಳೆಭಾತ್ ಮೇಲೆ ಹಾಕ್ತಾರಲ್ಲ ಬೂಂದಿಕಾಳು, ಅದು ಸ್ವಲ್ಪ ಸೇವ್ ತೊಗೊಂಡಿದ್ದೀನಿ. ಇವೆರಡು ಗಾರ್ನಿಷ್ಗೆ ಇದಿಷ್ಟು ಹಾಕಿ ಸ್ವಲ್ಪ ಉಪ್ಪು, ಖಾರ, ಚಾಟ್ ಮಸಾಲ ಹಾಕ್ಬಿಟ್ರೆ ಆಗುತ್ತೆ. ಈಗ ಮಾಡೋಣ. ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಮೊಳಕೆ ಕಟ್ಟಿದ ಹೆಸರು ಕಾಳು, ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ. ಕಾಳು ಚೆನ್ನಾಗಿ ಮೊಳಕೆ ಬಂದಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮಕ್ಕಳಿಗಂತೂ ಸ್ನ್ಯಾಕ್ಸ್ ಥರ ಇದನ್ನು ಕೊಟ್ಟರೆ ತುಂಬ ಹೆಲ್ದಿ ಸ್ನ್ಯಾಕ್ಸ್ ಆಗುತ್ತೆ. ಸುಮ್ಮನೆ ಚಿಪ್ಸು, ಕುರ್ಕುರಿ ಅದೆಲ್ಲ ಕೊಡೋಕ್ಕಿಂತ ಇದೊಂಥರ ಚಾಟ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಬೋಟಿನ ಹಾಕಿದರೂ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಕಾಳು ತರಕಾರಿ ಹಾಕಿದ್ದು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕೋಣ. ಅಷ್ಟು ಉಪ್ಪು, ಸ್ವಲ್ಪ ಇಷ್ಟು ಗರಂ ಮಸಾಲ, ಉಪ್ಪು, ಒಂಚೂರು ಗರಂ ಮಸಾಲ, ಇದು ಚಾಟ್ ಮಸಾಲ ಹಾಕ್ತಿದ್ದೀವಿ. ಸ್ವಲ್ಪ ಲಿಂಬೆ ಹಣ್ಣು ರಸ ಡ್ರಾಪ್ಸ್, ಒಂದು 4-5 ಡ್ರಾಪ್ಸ್ ಆದರೂ ಸಾಕು. ಸ್ವಲ್ಪ ಖಾರಕ್ಕೆ ಪೆಪ್ಪರ್ ಪೌಡ್ರು ಬಿಟ್ಟು ಮಿಕ್ಸ್ ಮಾಡೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಕ್ಕಳಿಗಲ್ವ, ಅದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಬೇಕಾದರೆ ಹಾಕ್ಕೋಬೋದು. ಇದಕ್ಕೆ ಬೇಕಾದ್ರೆ ನಾವು ಪುದೀನ ಚಟ್ನಿನೂ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಉಪ್ಪು, ಪೆಪ್ಪರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಕಡಲೆಕಾಳು ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರೋದು ಈ ಕಾಳು ಹಾಕೋಣ. ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡೋದು. ನಮಗೆ ಕಡಲೆ ಬೀಜ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕಿದ್ರೆ ಸಾಕು. ಇಷ್ಟು ರೆಡಿಯಾಗಿದೆ. ಇದನ್ನು ಈಗ ಸರ್ವ್ ಮಾಡೋಣ. ಸರ್ವ್ ಆಗಿದೆ ಅಲ್ವಾ, ಇದ್ರ ಮೇಲೆ ನಮಗೆ ಸ್ವಲ್ಪ ಸೇವು, ಸ್ವಲ್ಪ ಬೂಂದಿಕಾಳು ಇದ್ರೆ ಒಂಚೂರು ನೀವು ಬೋಟಿ ಹಾಕೋಬೋದು. ಬೋಟಿ ಹಾಕ್ಕೊಂಡು ಈ ಥರ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದ್ಸಲ ಟ್ರೈ ಮಾಡಿ ನೀವು. ಥ್ಯಾಂಕ್ ಯು.